ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಗತಗತಿಚಾರಣಂ ಭವಿಷ್ಯಂತಂ ಜ್ಯೋತಿರ್ವಿಜ್ಞಾನಂ ಸಮಸ್ತಪುರಹಿತಾನಾಂ ಲಿಖ್ಯತೆ ಶಾಸ್ತ್ರಪುರಾಣಾಂ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರಂ ಮೇಲಿಥಂ ಮೇನ ತಸ್ಮೈ ಶ್ರೀ ಗುರವೇ ನಮಃ. ಸಮಸ್ತ ಕನ್ನಡ ನಾಡಿನ ಜನತೆಗೆ ಜ್ಯೋತಿಷಿಗಳು, ಪುರೋಹಿತರು ಹಾಗೂ ಕವಡೆ ಶಾಸ್ತ್ರ ತಜ್ಞರಾಗಿರ್ತಕ್ಕಂಥ ಶರಣ್ ಶಾಸ್ತ್ರಿ ಮಾಡ್ತಕ್ಕಂಥ ಹೃದಯಪೂರ್ವಕ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇಂದಿನ ಸಂಚಿಕೆಯನ್ನು ಪ್ರಾರಂಭಿಸೋಣ. ಇಂದಿನ ಸಂಚಿಕೆಯಲ್ಲಿ ನಾವು ಮಂಗಳವಾರದಂದು ಹುಟ್ಟಿರ್ತಕ್ಕಂಥ ವ್ಯಕ್ತಿಯ ಸ್ವಭಾವ ಫಲಗಳು ಯಾವ ರೀತಿಯಾಗಿರುತ್ತೆ ಅಂತಕ್ಕಂಥ ವಿಚಾರದ ಕುರಿತು ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ವಿ. ಇಂದಿನ ಸಂಚಿಕೆಯಲ್ಲಿ ನಾವು ಬುಧವಾರದಂದು ಸೌಮ್ಯವಾಸರ ಅಂತ ಕರೀತಾರೆ. ಬುಧವಾರ, ಈ ಒಂದು ಬುಧವಾರದಂದು ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಸ್ವಭಾವಗಳು ಯಾವ ರೀತಿಯಾಗಿರುತ್ತೆ ಅಂತಕ್ಕಂಥ ವಿಚಾರವನ್ನು ನೋಡೋಣ. ಮೊದಲೇದಾಗಿ ಬುಧವಾರ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಅತ್ಯಂತ ಸೌಮ್ಯ ಸ್ವಭಾವದರಾಗಿರ್ತಾರೆ. ಅತ್ಯಂತ ಸೌಮ್ಯ ಸ್ವಭಾವದರು ಹಾಗೂ ನೋಡಲಿಕ್ಕೆ ತುಂಬ ರೂಪವಂತರು, ಅಂದರೆ ನೋಡ್ಲಿಕ್ಕೆ ತುಂಬ ಚೆನ್ನಾಗಿರ್ತಾರೆ ಅಂತ ಹೇಳ್ತಾರೆ. ಯಾರನ್ನೇ ನೋಡಿದ್ರು ಸಹಿತ, ಯಾವ ವ್ಯಕ್ತಿ ನೋಡಿದ್ರು ಸಹಿತ ಇವರ ಬಗ್ಗೆ ಆಕರ್ಷಣೆ ಮನೋಭಾವನೆ ಹೊಂದ್ತಾರೆ. ನೋಡ್ಲಿಕ್ಕೆ ತುಂಬ ಚೆನ್ನಾಗಿರ್ತಾರೆ, ರೂಪವಂತರು, ಸರ್ವರನ್ನ ಆಕರ್ಷಣೆ ಮಾಡತಕ್ಕಂಥ ಗುಣವನ್ನು ಹೊಂದಿರ್ತಾರೆ. ಅದೇ ರೀತಿಯಾಗಿ ಏನು ಕೇಳಿದ್ರೆ ಶಾಂತ ಸ್ವಭಾವದರು ಕೂಡ ಆಗಿರ್ತಕ್ಕಂಥ, ಮತ್ತೆ ಅತ್ಯಂತ ಶ್ರೀಮಂತರು, ಅಂದರೆ ಶ್ರೀಮಂತಿಕೆಯನ್ನು ಮೈಗೂಡಿಸ್ಕೊಂಡಿರ್ತಕ್ಕಂಥವರು. ಮಾಡ್ತಕ್ಕಂತಹ ವ್ಯಾಪಾರದಲ್ಲಿ ಚಾಕುಚಕ್ಯತೆಯನ್ನು, ನಿಪುಣತನವನ್ನು, ಚಾಣಾಕ್ಷತೆಯನ್ನು ಮಾಡಿಕೊಂಡು ಏನು ವ್ಯಾಪಾರವನ್ನು ಮಾಡ್ತಾರೋ ಆ ವ್ಯಾಪಾರದಲ್ಲಿ ಅತ್ಯಂತ ಲಾಭವನ್ನು ಪಡ್ತಕ್ಕಂಥ ಗುಣ ಸ್ವಭಾವ ಇವ್ರದ್ದಾಗಿರುತ್ತೆ. ಅದೇ ರೀತಿಯಾಗಿ ನೀತಿವಂತರಾಗಿರ್ತಾರೆ. ಯಾರಿಗೂ ಸಹಿತ ಮನಸ್ಸಿಗೆ ನೋವು ಆಗದ ರೀತಿಯಲ್ಲಿ ನಡೆದುಕೊಳ್ತಕ್ಕಂಥವರು, ಮನಸ್ಸಿಗೆ ಘಾಸಿ ಆಗದ ರೀತಿಯಲ್ಲಿ ಅಂತ ಕೇಳಿದ್ರೆ ಮಾತನ್ನು ಆಡೋದಿಲ್ಲ. ಎಷ್ಟೇ ಸಮಸ್ಯೆಗಳಿದ್ರು ಕೂಡ ಏನು ಮಾಡ್ತಾರೆ ಕೇಳಿದ್ರೆ, ತಮಗೆ ಯಾರು ಅಂದರೆ ಮಾನಸಿಕವಾಗಿ ಅದನ್ನು ತೆಗೆದುಕೊಳ್ತಾರೆ ಹೊರತು ಅವ್ರ ಮೇಲೆ ರಿಯಾಕ್ಟ್ ಆಗೋದಿಲ್ಲ. ಅಂದರೆ ಶಾಂತ ಸ್ವಭಾವದಲ್ಲಿ ಅದನ್ನು ಪರಿವರ್ತನೆಗೊಳಿಸ್ಕೊಂಡು ಶಾಂತವಾಗಿ ಇರ್ತಕ್ಕಂಥದ್ದು, ಮತ್ತು ಬೇರೆಯವರಿಗೆ ನೋವು ಮಾಡದೇ ಇರತಕ್ಕಂಥ ಮನಸ್ಥಿತಿ ಇವ್ರದ್ದಿರುತ್ತೆ. ಹಾಗೆ ಈ ವ್ಯಕ್ತಿಗಳು ಏನು ಕೇಳಿದ್ರೆ ಸರ್ವಕಲಾಕಾರರು ಅಂತಂದರೆ ಎಲ್ಲ ವಿಚಾರಗಳಿಗೂ ಕೂಡ ಕಲೆ ಆಸಕ್ತಿ ಹೊಂದಿರತಕ್ಕಂಥವ್ರು. ನಾನಾ ರೀತಿಯಾದಂಥ ಕಲೆಗಳಿರಲಿರುತ್ತೆ, ಚಾಕುಚಕ್ಯತೆ ಇವರಲ್ಲಿರುತ್ತೆ. ಏನೇ ಕೆಲಸಗಳನ್ನು ಕೂಡ ಒಳ್ಳೆಯ ಕಲಾ ರೀತಿಯಲ್ಲಿ ಸೃಷ್ಟಿಸ್ಕೊಂಡು ಮಾಡತಕ್ಕಂಥ ಶಕ್ತಿ ಇವರಲ್ಲಿ ಇರುತ್ತೆ. ಅದೇ ರೀತಿಯಾಗಿ ಗುರು ಹಿರಿಯರಲ್ಲಿ ಭಕ್ತಿ ಭಾವವುಳ್ಳವರಾಗಿರ್ತಾರೆ. ಅಂದರೆ ದೊಡ್ಡವರನ್ನ ಕಂಡ್ರೆ ಗೌರವ ಕೊಡ್ತಕ್ಕಂಥದ್ದು, ಅವರ ಸೇವೆ ಮಾಡ್ತಕ್ಕಂತಹ ಗುಣ ಸ್ವಭಾವಗಳು ಹೆಚ್ಚಾಗಿ ಕಂಡು ಬರ್ತದೆ. ಅದೇ ರೀತಿಯಾಗಿ ನೋಡಿದಾಗ ಈ ವ್ಯಕ್ತಿಗಳು ಅತ್ಯಂತ ಸಮಾಧಾನವಾಗಿರ್ತಕ್ಕಂಥದ್ದು, ಶಾಂತವಾಗಿರ್ತಕ್ಕಂಥದ್ದು, ಮಾಡ್ತಕ್ಕಂಥ ಕೆಲಸ ನಿಪುಣತೆಯನ್ನು ಮಾಡ್ತಕ್ಕಂಥದ್ದು, ಮತ್ತು ದಾನ ಧರ್ಮಗಳಲ್ಲಿ ಆಸಕ್ತಿಯನ್ನು ಹೊಂದಿರ್ತಾರೆ. ಅಂದರೆ ಯಾರು ಕಷ್ಟ ಅಂತಂದರೆ ತಮ್ಮಲ್ಲಿರ್ತಕ್ಕಂಥ ಪದಾರ್ಥಗಳನ್ನು ಎತ್ತಿಕೊಡ್ತಕ್ಕಂಥದ್ದು, ಏನೇ ಇರಲಿ ಅದನ್ನು ಎತ್ತಿಕೊಡ್ತಕ್ಕಂಥದ್ದು, ದಾನ ಶೂರಕರ್ಣರು ಅಂತ ಅನ್ಬೋದು. ಅಂದರೆ ದಾನ ಧರ್ಮಗಳಲ್ಲಿ ಹೆಚ್ಚಾಗಿ ಆಸಕ್ತಿಯನ್ನು ಉಳ್ಳವರಾಗಿರ್ತಾರೆ. ಹಾಗೆ ಸಂಗೀತ ಅಂದರೆ ಈ ವ್ಯಕ್ತಿಗಳಿಗೆ ತುಂಬ ಪ್ರೀತಿ. ಅಂದರೆ ಸಂಗೀತವನ್ನು ಯಾವಾಗಲೂ ಕೂಡ ಕೇಳ್ತಾ ಇರ್ತಾರೆ. ಮನಸ್ಸಿಗೆ ಘಾಸಿ ಆದಾಗ, ಖುಷಿ ಆದಾಗ, ಬೇಜಾರಾದಾಗ ಎಲ್ಲ ಸಂದರ್ಭಗಳು ಸಹಿತ ಸಮಾಧಾನವಾಗಿ ಇದ್ಕೊಂಡು ಸಂಗೀತವನ್ನು ಆಲಿಸಿ ತಮಗಾಗಿರ್ತಕ್ಕಂಥ ನೋವುಗಳನ್ನು, ಕಷ್ಟಗಳನ್ನು ಮರಿತಕ್ಕಂಥ ಸ್ವಭಾವ ಇವ್ರದ್ದಾಗಿರುತ್ತೆ. ನಿಪುಣರ ಜೊತೆಗೆ ಸಾವಧಾನ ಚಿತ್ತರು, ರೂಪವಂತರು, ಗುಣವಂತರು, ಎಲ್ಲರ ಜೊತೆಗೆ ನಾ ಹೇಳೋದೇನು ಕೇಳಿದ್ರೆ ವ್ಯಾಪಾರ ವ್ಯವಹಾರಗಳಲ್ಲಿ ಅತ್ಯಂತ ನಿಪುಣತೆಯನ್ನು ಹೊಂದಿರತಕ್ಕಂಥವರು, ಬುದ್ಧಿಶಾಲಿಗಳಾಗಿರ್ತಾರೆ. ಎಲ್ಲ ಕೆಲಸಗಳು ಕೂಡ ಆಸಕ್ತಿ ಇವರಿಗಿರುತ್ತೆ. ಈ ವ್ಯಕ್ತಿಗಳು ಸಮಾಜದಲ್ಲಿ ಒಳ್ಳೆಯ ಹೆಸರು, ಸ್ಥಾನಮಾನವನ್ನು ಖಂಡಿತವಾಗಲೂ ಪಡೆದುಕೊಳ್ತಾರೆ ಅಂತಕ್ಕಂಥದ್ದು ಈ ಒಂದು ಬುಧವಾರ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಸ್ವಭಾವ ಆಗಿರ್ತಕ್ಕಂಥ. ಮುಂದಿನ ಸಂಚಿಕೆಯಲ್ಲಿ ಗುರುವಾರ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಸ್ವಭಾವಗಳು ಯಾವ ರೀತಿಯಾಗಿರುತ್ತೆ ಅಂತಕ್ಕಂಥ ವಿಚಾರವನ್ನು ತಿಳಿಸ್ಕೊಡ್ಲಾಗುತ್ತೆ. ಹಾಗೆ ತಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಮುಖೇನವಾಗಿ ನನಗೆ ತಿಳಿಸ್ತಕ್ಕಂಥದ್ದು, ಏನೇ ಇರಲಿ ಕಮೆಂಟ್ ಮುಖೇನ ತಿಳಿಸಿ.
ಹಾಗೂ ನಮ್ಮ ಸನಾತನ ಧರ್ಮದ ಈ ಒಂದು ಸನಾತನ 95 ಚಾನಲ್ ಅನ್ನು ತಾವೆಲ್ಲರೂ ಕೂಡ ಅನುಕರಣೆಯನ್ನು ಮಾಡಿ ಖಂಡಿತವಾಗಲೂ ಕೂಡ ತಮಗೆ ಉಪಯುಕ್ತ ಆಗಿರ್ತಕ್ಕಂಥ ಮಾಹಿತಿಗಳು ದೊರಕುತ್ತೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ, ಒಂದೇ ಸನಾತನ ಧರ್ಮ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ. ಧರ್ಮವನ್ನು ಯಾರ್ಯಾರು ಕಾಪಾಡ್ತೀರೋ ಖಂಡಿತವಾಗಲೂ ಕೂಡ ಅವರನ್ನ ಭಗವಂತ ಕಾಪಾಡ್ತಾನೆ, ಮತ್ತು ಈ ವಿಶ್ವವೂ ಕೂಡ ಶಾಂತ ರೀತಿಯಲ್ಲಿ ಇರುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು, ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾದಿ ಭವಂತು. ಒಳ್ಳೆಯದಾಗಲಿ.